ಇನ್ನು ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. 1 ಕೋಟಿ ಮೌಲ್ಯದ 1 ಕೆಜಿ 520 ಗ್ರಾಂ ಎಂಡಿಎಂಎ ಜಪ್ತಿಯಾಗಿದೆ. ಅದರ ಜೊತೆಗೆ ನೈಜೀರಿಯಾದ 2 ಡ್ರಗ್ ಪೆಡ್ಲರ್ ಅನ್ನು ಬಂಧಿಸಿದ್ದಾರೆ ಸಿಸಿಬಿ ತಂಡ. ಸಿಸಿಬಿ ಪೊಲೀಸರಿಂದ ಡೇವಿಡ್ ಹಾಗೆ ಕೋಫಿ ಅನ್ನುವಂತ 2ರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಹೆಸರಘಟ್ಟದಲ್ಲಿ 2ರನ್ನ ಬಂಧಿಸಿದ್ದಾರೆ ಸಿಸಿಬಿ ತಂಡ. ಶೈಕ್ಷಣಿಕ ವೀಸಾ ಮೇಲೆ ಭಾರತಕ್ಕೆ ಬಂದಿದ್ರು ಈ ಆರೋಪಿಗಳು. ಅಕ್ರಮವಾಗಿ ಹಣ ಮಾಡುವುದಕ್ಕೆ ಡ್ರಗ್ ದಂಧೆಗೆ ಇಳಿದಿದ್ರು ಇವರಿಬ್ರು ಕೂಡ. ಈ ಬಗ್ಗೆ ಮಧ್ಯರಾತ್ರಿ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿರುವಂತಹ ಸಿಸಿಬಿ ತಂಡ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. 2ರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರಿಂದ 1 ಕೋಟಿ ಮೌಲ್ಯದ 1 ಕೆಜಿ 520 ಗ್ರಾಂ ಎಂಡಿಎಂಎಯನ್ನ ಜಪ್ತಿ ಮಾಡಲಾಗಿದೆ. ಇಬ್ರು ಕೂಡ ನೈಜೀರಿಯಾ ಮೂಲದವರು, ನೈಜೀರಿಯಾ ಪ್ರಜೆಗಳು, ಡೇವಿಡ್ ಮತ್ತೆ ಕೋಫಿ ಅಂತ. ಬೆಂಗಳೂರು ಉತ್ತರ ತಾಲೂಕಿನ ಹೆಸರಘಟ್ಟದಲ್ಲಿ ಇವರಿಬ್ಬರನ್ನ ಕೂಡ ಬಂಧಿಸಲಾಗಿದೆ. ವಿಚಾರ ಅಂತ ಹೇಳಿದ್ರೆ ಇವರು ಶೈಕ್ಷಣಿಕ ವೀಸಾ ಮೇಲೆ ಬಂದಿದ್ರು ಭಾರತಕ್ಕೆ ಅಂತ. 2 ಆರೋಪಿಗಳು ಇಲ್ಲಿ ಹಣ ಮಾಡೋದಕ್ಕೆ ಅಕ್ರಮವಾಗಿ ಈ ರೀತಿಯಾದ ಡ್ರಗ್ ದಂಧೆಗೆ ಇಳಿದಿದ್ರು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಇವರಿಬ್ಬರನ್ನ ಬಂಧಿಸಲಾಗಿದೆ ಇದಾಗಲೇ. ಇದನ್ನ ಹೊರತುಪಡಿಸಿ ಇವ್ರ ಜೊತೆಗೆ ಕೈ ಮಿಲಾಯಿಸಿದವರು ಇನ್ಯಾರಾದ್ರೂ ಇದ್ದಾರಾ? ತನಿಖೆಯಲ್ಲಿ ಏನೇನು ವಿಚಾರಗಳು ಗೊತ್ತಾಗ್ತಾ ಇದೆ ಮೂರ್ತಿ? ಚೈತ್ರ, ಪ್ರತಿಷ್ಠಿತ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವುದಾಗಿ ಏನು ವಿದ್ಯಾರ್ಥಿ ವಿಸ್ತರೆ ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಅಕ್ರಮವಾಗಿ ಸುಲಭವಾಗಿ ಡ್ರಗ್ ಮಾರಾಟ ಜಾಲದಲ್ಲಿ ನಿರತರಾಗಿರುವಂತದ್ದು. ಬೆಂಗಳೂರು ಉತ್ತರ ತಾಲೂಕಿನ ಹೆಸರಘಟ್ಟ ಗ್ರಾಮದಲ್ಲಿ ಏನು ಚಂದ್ರು ಅನ್ನೋರಿಗೆ ಸೇರಿದಂತ ಮನೆಯನ್ನ ಬಾಡಿಗೆ ಪಡೆದು ಅಕ್ರಮದಲ್ಲಿ ಭಾಗಿಯಾಗಿದ್ದಂತ 2 ಡ್ರಗ್ ಪೆಡ್ಲರ್ಗಳನ್ನ ಮಧ್ಯರಾತ್ರಿ ಹೆಸರಘಟ್ಟದಲ್ಲಿ ಬಂಧಿಸಿರುವಂತದ್ದು. ಸಿಸಿಬಿ ಪೊಲೀಸರಿಂದ ಏನು ನೈಜೀರಿಯಾ ಮೂಲದ 36 ವರ್ಷದ ಡೇವಿಡ್ ಹಾಗೂ 34 ವರ್ಷದ ಕೋಫಿಯನ್ನ ಬಂಧನ ಮಾಡಿರುವಂತದ್ದು. ಇವರ ಬಳಿಯಲ್ಲಿ ಇದ್ದಂತಹ ಒಂದು ಬಾಕ್ಸ್ ನಲ್ಲಿ 1 ಕೋಟಿ ಬೆಲೆ ಬಾಳುವಂತ ಬರೋಬ್ಬರಿ 1 ಕೆಜಿ 520 ಗ್ರಾಂನಷ್ಟು ತೂಕದ ಎಂಡಿಎಂಎನ ಜಪ್ತಿ ಮಾಡಿರುವಂತದ್ದು. ಏನು ಬೆಂಗಳೂರಿನ ಮಹಾನಗರದಲ್ಲಿ ಯುವಕರು ಯಾವ ರೀತಿಯಲ್ಲಿ ಡ್ರಗ್ಸ್ ಜಾಲದಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾರೆ ಅಂತ ಸ್ವತಃ ಮಹಿಳೆ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ಆ ಒಂದು ನಿಟ್ಟಿನಲ್ಲಿ ಸಿಸಿಬಿ ಎಚ್ಚೆತ್ತು ಗಂಭೀರವಾಗಿ ಈ ಒಂದು ಪ್ರಕರಣನ ಕೈಗೆತ್ಕೊಂಡು ಕಾರ್ಯಾಚರಣೆ ನಡೆಸಿತ್ತು. ಅದರ ಬೆನ್ನಲ್ಲೇ 2 ನೈಜೀರಿಯಾ ಪ್ರಜೆಗಳನ್ನ ಈಗ ಬಂಧನ ಮಾಡಿರುವಂತದ್ದು. ಏನು ನಾವು ವಿಶೇಷವಾಗಿ ಗಮನಿಸಬೇಕಂದ್ರೆ ಚೈತ್ರ, ಇಲ್ಲೇನು ಬೆಂಗಳೂರಿನ ಹೊರವಲಯದಲ್ಲಿ ಅತಿ ಹೆಚ್ಚು ಹೊರದೇಶದ ವಿದ್ಯಾರ್ಥಿಗಳು ಬರ್ತಾರೆ, ಹೆಚ್ಚು ಡ್ರಗ್ ಕೇಸ್ಗಳು ಕೂಡ ಇಲ್ಲಿ ಪತ್ತೆ ಆಗುತ್ತೆ. ಅಂತ ಒಂದು ಸೋಲ್ದೇನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ಗಳು ಇಲ್ಲ. ಕಳೆದ 2-3 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ಹರಿಯಪ್ಪ ಅವರಿದ್ರು. ಅವರ ನಿವೃತ್ತಿ ಬಳಿಕ ಇನ್ನು ಇದುವರೆಗೂ ಆ ಒಂದು ಇನ್ಸ್ಪೆಕ್ಟರ್ನ ಈ ಜಾಗಕ್ಕೆ ನೇಮಕ ಮಾಡದೆ ಗೃಹ ಇಲಾಖೆ ನಿರ್ಲಕ್ಷ್ಯ ವಹಿಸಿರುವಂತದ್ದು. ಈ ಬಗ್ಗೆ ಹಲವಾರು ಬಾರಿ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಮಾಡಿದ್ರು ಕೂಡ ಗೃಹ ಇಲಾಖೆ ನಿರ್ಲಕ್ಷ್ಯ ವಹಿಸಿರುವಂತದ್ದು. ಮತ್ತೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ಹಲವಾರು ಕೇಂದ್ರದ ಕಚೇರಿಗಳು ಕೂಡ ಈ ಭಾಗದಲ್ಲಿದೆ. ಏನು ಉದಾಹರಣೆಗೆ ಜಾಲಹಳ್ಳಿ ಏರ್ಫೋರ್ಸ್ ಕೂಡ ಇಲ್ಲೇ ಇರುವಂತದ್ದು. ಅಂತ ಒಂದು ಗಂಗಮ್ಮ ಗುಡಿ ಪೊಲೀಸ್ ಸ್ಟೇಷನ್ಗೂ ಕೂಡ ಕಳೆದ ಜೂನ್ ನಲ್ಲಿ ಶಿವಸ್ವಾಮಿ ನಿವೃತ್ತಿ ಆದ ಬಳಿಕ ಇನ್ಸ್ಪೆಕ್ಟರ್ ನೇಮಕ ಆಗಿಲ್ಲ. ಹಾಗಾಗಿ ಬೆಂಗಳೂರಿನ ಹೊರವಲಯದಲ್ಲಿ ಅತಿ ಹೆಚ್ಚು ಕ್ರೈಮ್ ಕೇಸ್ಗಳು ಹೆಚ್ಚಾಗಿರುವಂತದ್ದು ಚೈತ್ರ. ಥ್ಯಾಂಕ್ ಯು ಮೂರ್ತಿ ಮಾಹಿತಿಗಾಗಿ.